ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಿ ಶಾರ್ಪ್ ಭಾಗ 3 ಮತ್ತು ಭಾಗ 4ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಿ ಶಾರ್ಪ್ ಭಾಗ 1ರಲ್ಲಿ ಲರ್ನ್, ಅಂಡರ್ಸ್ಟ್ಯಾಂಡ್, ಡೆಲಿವರ್ ಅಂಡ್ ಅಚೀವ್ ಕಲಿತೆವು. ಹುಟ್ಟುಹಬ್ಬದ ಹುಡುಗನಿಗೆ ಅಂದರೆ ನನಗೆ 3 ಮಾತೆಯರಿಂದ 3 ಉಡುಗೊರೆಗಳು ಸಿಕ್ಕಿತು. ಆ 3 ಉಡುಗೊರೆಗಳು ಏನು ಅಂತ ಗೊತ್ತಾಯಿತು. ಆ 3 ಉಡುಗೊರೆಗಳು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. 3 ಉಡುಗೊರೆಗಳನ್ನು ಪಡೆದ ಮೇಲೆ ನಾವು ಈ ದೇಶಕ್ಕೆ ಉಡುಗೊರೆಗಳನ್ನು ಕೊಡಬೇಕು ಅಂತ ಗೊತ್ತು ಆಯಿತು. ಸಿ ಶಾರ್ಪ್ ಭಾಗ 2ರಲ್ಲಿ ಖಾರಗಳ ವಿಷಯ ಕಲಿತೆವು. ಹೆಲ್ತಿ ಫುಡ್ ಆ್ಯಂಡ್ ಜಂಕ್ ಫುಡ್ ಅಂದರೆ ಏನು ಅಂತ ಗೊತ್ತಾಯಿತು. ಯಾವ ಖಾರ ನಮಗೆ ಬೇಕು ಹಾಗೂ ಯಾವ ಖಾರ ನಮಗೆ ಬೇಡ ಅಂತ ಗೊತ್ತು ಆಯಿತು. ಈ ಕಾರ್ಯಕ್ರಮದಲ್ಲೂ ಏನು ಇಂಟ್ರೆಸ್ಟಿಂಗ್ ವಿಷಯ ಇದೆ. 4 ಕಟೌಟ್ಸ್ ಮಕ್ಕಳ ಆಟಕ್ಕೆ ಸಂಬಂಧ ಇರುವ ಹಾಗೆ ಕಾಣುತ್ತಾ ಇದೆ. ಈ ವಿಷಯವನ್ನು ತಿಳಿದುಕೊಳ್ಳಲು ಎಲ್ಲರಿಗೂ ಕುತೂಹಲ ಇದೆ. ಇನ್ನೂ 4 ಕಟ್ಔಟ್ಸ್ ಇದೆ. ಅವು ಯಾವುದೆಂದರೆ ರಾವಣ, ಶ್ರೀ ಮಹಾದೇವ, ಶ್ರೀ ಮಹಾವಿಷ್ಣು ಮತ್ತು 1 ಕಟೌಟ್ ಮುಚ್ಚಿದೆ. ಈ ಎಲ್ಲ ಕಟೌಟ್ಸ್ಗೆ ಮುಖ ಇಲ್ಲ. ಈ 4 ಕಟೌಟ್ಸ್ನಲ್ಲಿ ಏನೋ ಆಂತರಿಕ ವಿಷಯ ಇದೆ ಅಂತ ಅನಿಸುತ್ತಾ ಇದೆ. ಈ ವಿಷಯವನ್ನು ತಿಳಿದುಕೊಳ್ಳಲು ನಾವೆಲ್ಲ ಕಾತುರದಿಂದ ಕಾಯುತ್ತಾ ಇದ್ದೇವೆ. ಈ ದುಃಖದ ಸಂಗತಿ ಹೇಳೋಕೆ ನನಗೆ ತುಂಬ ವಿಷಾದ ಆಗುತ್ತೆ. ತುಂಬ ಜನರು ತಮ್ಮ ತಮ್ಮ ಮನೆಯನ್ನು ಸ್ವಚ್ಛ ಹಾಗೂ ಅಚ್ಚುಕಟ್ಟಾಗಿ ಇಟ್ಟಿರುತ್ತಾರೆ. ಆದರೆ ಬೀದಿ ಬೀದಿಯಲ್ಲಿ ಕಸ ಹಾಕಿ ಪರಿಸರ ಹಾಳು ಮಾಡುತ್ತಾರೆ. ನಮ್ಮ ಪ್ರದೇಶ ಹಳ್ಳಿ ಅಥವಾ ನಗರದ ಅಂದ ಹಾಳು ಆಗುತ್ತದೆ ಅನ್ನುವ ಕಳಕಳಿ ಇರುವುದಿಲ್ಲ. ಆತ್ಮಸಾಕ್ಷಿ ಹೇಳುತ್ತಾ ಇದ್ದರೂ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ. ಹೆಚ್ಚಿನ ಜನರು ರಸ್ತೆಯಲ್ಲಿ ವಾಹನ ಚಲಿಸುವಾಗ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ಎಚ್ಚರಿಕೆಯಿಂದ ಚಲಿಸುವುದಿಲ್ಲ. ಗಡಿಬಿಡಿಯಿಂದ ಬೇಗ ಬೇಗ ಚಲಿಸಿ ವಿನಾಕಾರಣ ಅನಾಹುತ ಆಗುವಂತೆ ಮಾಡುತ್ತಾರೆ. ಸಂಕೇತ ಕೊಡದೆ ಕಾಲುದಾರಿಯಲ್ಲಿ ಏಕಮಾರ್ಗದಲ್ಲಿ ವಾಹನ ಚಲಿಸುತ್ತಾರೆ. ಪಾರ್ಕಿಂಗ್ ಇಲ್ಲದ ಸ್ಥಳದಲ್ಲಿ ವಾಹನ ನಿಲ್ಲಿಸುತ್ತಾರೆ. ಸಿಗ್ನಲ್ ಜಂಪ್ ಮಾಡುತ್ತಾರೆ. ಆತ್ಮಸಾಕ್ಷಿ ಹೇಳುತ್ತಾ ಇದ್ದರೂ ಈ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ. ಆತ್ಮಸಾಕ್ಷಿ ಹೇಳುತ್ತಾ ಇದ್ದರೂ ವಿದ್ಯಾರ್ಥಿಯ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಕಾಣಬಹುದು. ಪ್ರೋಗ್ರೆಸ್ ಕಾರ್ಡ್ ಸಹಾಯದಿಂದ ಪೋಷಕರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸುವುದಕ್ಕೆ ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಅಭಿವೃದ್ಧಿ ಪ್ರೋಗ್ರೆಸ್ ಕಾರ್ಡ್ನಿಂದ ಗೊತ್ತಾಗುತ್ತೆ ಅಂತ ನಮಗೆ ಗೊತ್ತು ಆಯಿತು. ಆದರೆ ಮಾನವರ ಪ್ರೋಗ್ರೆಸ್ ಕಾರ್ಡ್ ಯಾವುದು? ಆತ್ಮಸಾಕ್ಷಿ ಹೇಳುತ್ತಾ ಇದ್ದರೂ ನಮ್ಮ ನಿಮ್ಮೆಲ್ಲರ ಹ್ಯೂಮನ್ ಪ್ರೋಗ್ರೆಸ್ ಕಾರ್ಡ್ ಅಲ್ಲವೇ? ಅಂಗೈನಲ್ಲಿ ಹೃದಯದ ರೇಖೆ, ಅದೃಷ್ಟ ರೇಖೆ, ಜೀವನದ ರೇಖೆ ಮತ್ತು ವಿವೇಕ ರೇಖೆ ಇರುತ್ತದೆ. ಈ ರೇಖೆಗಳು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಈ ರೇಖೆಗಳು ನಮಗೆ ಪ್ರಸ್ತುತ ಸ್ಥಿತಿಯನ್ನು ತಿಳಿಸುತ್ತದೆ. ನಾವು ಯಾವ ಕಾರ್ಯವನ್ನು ಮಾಡಿದರೆ ಆ ರೇಖೆಗಳು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಆತ್ಮಸಾಕ್ಷಿ ಹೇಳುತ್ತಾ ಇದ್ದರೂ ಯಾರನ್ನಾದರೂ ಭೇಟಿ ಮಾಡಿದಾಗ ಹ್ಯಾಂಡ್ ಶೇಕ್ ಮಾಡುವ ಜೊತೆಗೆ ನಮಸ್ಕಾರ ಮಾಡಿ ಅಂತ. ನಿಮಗೆ ಏನಾದರೂ ವಿಷಯ ಮರೆತು ಹೋಗಿದ್ರೆ ಜ್ಞಾಪಕ ಬರುತ್ತೆ ಅಂತೆ. ಹೇಗೆ ಅದು ಸಾಧ್ಯ? ಆಕ್ಯುಪ್ರೆಷರ್ ಥೆರಪಿ ಮಾಡಿದರೆ ಇದು ಸಾಧ್ಯ ಅಂತೆ. ಆತ್ಮಸಾಕ್ಷಿ ಹೇಳುತ್ತಾ ಇದ್ದರು ನಾನು ಈಗ 9ನೇ ತರಗತಿ. ನಾವೆಲ್ಲ ಆ ಕ್ಲಾಸ್ನ ಆಬ್ಜೆಕ್ಟ್ಸ್ ಅಂದರೆ ಆಬ್ಜೆಕ್ಟ್ಸ್ ಆ್ಯಂಡ್ ಕ್ಲಾಸಸ್ ಅಂತೆ. ಈ 4 ಪದಗಳು ಅಬ್ಸ್ಟ್ರಾಕ್ಷನ್, ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್ ಆ್ಯಂಡ್ ಪಾಲಿಮಾರ್ಫಿಸಮ್ ನಿಮ್ಮ ಜೀವನದ 4 ಹಂತಗಳು ಅಂತೆ. ಗಾಡ್ ಅಂದರೆ ಏನು ಗೊತ್ತಾ? ಜಿ ಅಂದರೆ ಜನರೇಟರ್, ಓ ಅಂದರೆ ಆರ್ಗನೈಸರ್, ಡಿ ಅಂದರೆ ಡಿಸ್ಟ್ರಾಕ್ಟರ್. ನಿಮಗೆ ಕಣ್ಣಾ ಮುಚ್ಚಾಲೆ ಆಟ ಆಡಿದ್ದು ನೆನಪು ಇದೆಯೇ? ಕಣ್ಣಾ ಮುಚ್ಚೆ ಕಾಡೇ ಗೋಡೆ, ಉದ್ದಿನ ಮೂಟೆ ಉರುಳೇ ಹೋಯ್ತು,
ನಮ್ಮಯ ಹಕ್ಕಿ ಬಿಟ್ಟೇ ಬಿಟ್ಟೆ ನಿಮ್ಮಯ ಹಕ್ಕಿ ಒಪ್ಪಿಸಿಕೊಳ್ಳಿ. ಆತ್ಮಸಾಕ್ಷಿ ಹೇಳುತ್ತಾ ಇದ್ದರು. ಕಣ್ಣಾ ಮುಚ್ಚು ಅಂದರೆ ದಶರಥ ಕಣ್ಣು ಮುಚ್ಚಿದರು. ಕಾಡೆ ಗೂಡೆ ಅಂದರೆ ರಾಮನಿಗೆ ಕಾಡೆ ಮನೆಯಾಯಿತು. ಉದ್ದಿನ ಮೂಟೆ ಅಂದರೆ ಅಹಂಕಾರಿ ರಾವಣ. ಉರುಳೆ ಹೋಯ್ತು ಅಂದರೆ ರಾವಣ ನಾಶ ಆದ. ನಮ್ಮಯ ಹಕ್ಕಿ ಬಿಟ್ಟೇ ಬಿಟ್ಟೆ ಅಂದರೆ ಸೀತೆ ಮಾತೆ ನಮ್ಮವರು ಅಂತ ತಪ್ಪು ತಿಳಿದಿದ್ದೆವು. ನಿಮ್ಮಯ ಹಕ್ಕಿ ಒಪ್ಪಿಸಿಕೊಳ್ಳಿ ಅಂದರೆ ಸೀತೆ ಮಾತೆ ನಮ್ಮವರು ಅಲ್ಲ, ಅವರು ನಿಮ್ಮವರು. ಅವರನ್ನು ಬಿಡುತ್ತಾ ಇದ್ದೇವೆ, ದಯವಿಟ್ಟು ಒಪ್ಪಿಸಿಕೊಳ್ಳಿ ಅಂತ. ಆತ್ಮಸಾಕ್ಷಿ ಹೇಳುತ್ತಾ ಇದ್ದರು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ, ಹೆಜ್ಜೆ ಹೆಜ್ಜೆಯಲ್ಲೂ, ಹಂತ ಹಂತದಲ್ಲೂ ನಾವು ಕಾಣಬಹುದು. ಪ್ರತಿದಿನದಲ್ಲಿ ಹೇಗೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಇರುತ್ತದೆ, ಅದೇ ತರಹ ಎಲ್ಲದರಲ್ಲೂ ತ್ರಿಮೂರ್ತಿಗಳು ಇರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಯಾರು ರಾವಣ, ಶ್ರೀ ಮಹಾದೇವ, ಶ್ರೀ ಮಹಾವಿಷ್ಣು ಅಂತ ತಿಳಿದುಕೊಳ್ಳಬಹುದು. ಉದಾಹರಣೆಗೆ, ಕೋಡಿಂಗ್ನಲ್ಲಿ ನಾವು ಬ್ರಹ್ಮ ಅಂದರೆ ಕನ್ಸ್ಟ್ರಕ್ಟರ್, ವಿಷ್ಣು ಅಂದರೆ ಪ್ರೋಗ್ರಾಮ್ ಕೋಡ್ನ ಸ್ಕೋಪ್ ಮತ್ತು ಶಿವ ಅಂದರೆ ಡಿಸ್ಟ್ರಾಕ್ಟರ್ ಎಂದು ನೋಡಬಹುದು. 4ರ ಮಗ 5ಕ್ಕೆ ಹೋಗಿ ಬಳಿಗೊಂದರ ಮಗಳನ್ನು ಕಂಡು ಅಲ್ಲಾಗಲೇ 3 ಮಡಗಿ 2ನೆಯದ ನೆಗೆದನು ಮತ್ತೆ. ಈ ಒಗಟಿನ ಅರ್ಥವೇನು? ನಾವು ಈ ಒಗಟನ್ನು ಬಿಡಿಸೋಣವೇ? 1 ಅಂದರೆ ಭೂಮಿ ಅಥವಾ ನೆಲ, 2 ಅಂದರೆ ಜಲ ಅಥವಾ ನೀರು, 3 ಅಂದರೆ ಅಗ್ನಿ ಅಥವಾ ಬೆಂಕಿ, 4 ಅಂದರೆ ವಾಯು ಅಥವಾ ಗಾಳಿ, 5 ಅಂದರೆ ಆಕಾಶ. ಈ ಅರ್ಥದಲ್ಲಿ ಓದಿದರೆ, 4ರ ಮಗ ಅಂದರೆ ವಾಯುವಿನ ಪುತ್ರ ಹನುಮಂತ. 5ಕ್ಕೆ ಹೋಗಿ ಅಂದರೆ ಆಕಾಶಕ್ಕೆ ಹೋಗಿ. ಬಳಿಕ 1ರ ಮಗಳನ್ನು ಕಂಡು ಅಂದರೆ ಭೂಮಿಯ ಮಗಳು ಸೀತೆ ಮಾತೆಯನ್ನು ಕಂಡು ಅಲ್ಲಾಗಲೇ 3 ಮಡಗಿ. 3 ಅಂದರೆ ಅಗ್ನಿಯನ್ನು, ಸೀತೆ ಮಾತೆಯನ್ನು ಬಂಧಿಸಿಟ್ಟಿರುವ ಲಂಕೆಯಲ್ಲಿರುವ ಅಶೋಕವನಕ್ಕೆ ಬೆಂಕಿಯನ್ನು ಹಚ್ಚಿದನು. 2ನೆಯದ ನೆಗೆದನು ಮತ್ತೆ ಅಂದರೆ ಹನುಮಂತರು ಸಮುದ್ರದ ಮೇಲೆ ಹಾರಿ ಶ್ರೀರಾಮರ ಬಳಿ ಸೀತೆ ಮಾತೆಯ ಸಂದೇಶವನ್ನು ತೆಗೆದುಕೊಂಡು ಮರಳಿ ಬಂದರು. ಬನ್ನಿ, ನಾವು ಈಗ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸೂಕ್ಷ್ಮ ವಿಚಾರವನ್ನು ತಿಳಿಯೋಣ ಮತ್ತು ಕಲಿಯೋಣ.